ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಹೊಸಗುಂದ ಬಳಿ ಬೈಕ್ ಪಲ್ಟಿ, ಗಾಯಾಳುಗಳ ನೆರವಿಗೆ ನಿಂತ ಬೇಳೂರು. ತಮ್ಮದೇ ವಾಹನದಲ್ಲಿ ಚಿಕಿತ್ಸೆಗೆ ಆಸ್ಪತ್ರೆಗೆ ಕಳಿಸಿ ಮಾನವೀಯತೆ ಮೆರೆದ ಶಾಸಕರು. ಗಣಪತಿ ಕೆರೆಗೆ ಸೇರುತ್ತಿದೆ ತ್ಯಾಜ್ಯ, ನಗರಸಭೆ ಮೌನವಾಗಿದ್ಯಾ? ಹಿಂದೂ ಜಾಗರಣ ವೇದಿಕೆಯಿಂದ ಆಕ್ರೋಶದ ಮನವಿ. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ, ಧೂಮಪಾನದಿಂದ ದೂರವಿದ್ದು ಆರೋಗ್ಯ ರಕ್ಷಿಸಿಕೊಳ್ಳಲು ನ್ಯಾಯಾಧೀಶರ ಸಲಹೆ. ಶ್ರೀಧರನಗರದಲ್ಲಿ ಶಾಲಾ ಪ್ರಾರಂಭೋತ್ಸವ, ಸರ್ಕಾರ ಶಿಕ್ಷಣಕ್ಕೆ ಒತ್ತು ನೀಡುತ್ತಿದೆ ಎಂದ ನಗರಸಭಾ ಸದಸ್ಯ ಎಲ್ ಚಂದ್ರಪ್ಪ. ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮಕ್ಕಳಿಗೆ ಹೂಕೊಟ್ಟು ಸ್ವಾಗತಿಸಿದ ಶಿಕ್ಷಕ ವರ್ಗ. ತೆರಿಗೆ ಇಲಾಖೆ ಅಧಿಕಾರಿ ಎಡವಟ್ಟು, ಎಪಿಎಂಸಿಗೆ ಒಯ್ಯುತ್ತಿದ್ದ ಅಡಿಕೆ ವಾಹನ ಸೇರಿದ್ದು ತೆರಿಗೆ ಇಲಾಖೆ ಪ್ರಾಂಗಣಕ್ಕೆ. ಅಧಿಕಾರಿ ವಿರುದ್ಧ ಬೆಳೆಗಾರರ ಸಂಘ ಪ್ರತಿಭಟನೆ, ಕ್ಷಮೆ ಕೋರಿದ ಅಧಿಕಾರಿ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 206ರ ಹೊಸಗುಂದ ತಿರುವಿನಲ್ಲಿ ಅಪಘಾತದಿಂದ ಗಾಯಗೊಂಡಿದ್ದ ಕುಟುಂಬಕ್ಕೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಪ್ರಥಮ ಚಿಕಿತ್ಸೆ ನೀಡಿ ತಮ್ಮ ವಾಹನದಲ್ಲಿ ಸಾಗರ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ದಾಖಲಿಸಿದ ಘಟನೆ ಶುಕ್ರವಾರ ನಡೆದಿದೆ. ಶಾಸಕ ಗೋಪಾಲಕೃಷ್ಣ ಬೇಳೂರು ವಿಧಾನ ಪರಿಷತ್ ಚುನಾವಣೆ ಪ್ರಚಾರ ನಿಮಿತ್ತ ಶುಕ್ರವಾರ ಸಾಗರದಿಂದ ಆನಂದಪುರಂ ಕಡೆಗೆ ಹೋಗುತ್ತಿದ್ದರು. ಮಾರ್ಗ ಮಧ್ಯೆ ಹೊಸಗುಂದ ಬಳಿ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಬರುತ್ತಿದ್ದ ಪತಿ ಪತ್ನಿಯರಿಬ್ಬರು ಬೈಕ್ ಅಪಘಾತವಾಗಿ ಗಾಯಗೊಂಡು ಸಹಾಯಕ್ಕಾಗಿ ಯಾಚಿಸುತ್ತಿದ್ದರು. ಇದೇ ಮಾರ್ಗದಲ್ಲಿ ಬರುತ್ತಿದ್ದ ಶಾಸಕ ಬೇಳೂರು ತಕ್ಷಣ ತಮ್ಮ ವಾಹನ ನಿಲ್ಲಿಸಿ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಸಾಂತ್ವನ ಹೇಳಿ ತಮ್ಮದೇ ವಾಹನದಲ್ಲಿ ಉಪವಿಭಾಗೀಯ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಪ್ರಥಮ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಕುರಿತು ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಭಾಳ ಆಶ್ಚರ್ಯ ಆಗೋಯ್ತು. ನಾನು ಬಂದು ಟರ್ನ್ ಮಾಡ್ತೀನಿ, ಒಂದು ಕೈನೆಟಿಕ್ ಹೊಂಡ ಮುಂಚೆ ಹೊಡೆದು ಗಂಡ ಹೆಂಡತಿ ಆ ಕಡೆ ಬಿದ್ದಿದ್ದಾರೆ, ಬೈಕ್ ಮಧ್ಯದಲ್ಲಿ ಬಿದ್ದಿತ್ತು. ಒಂಥರ ಸಿನಿಮೆಯ ರೀತಿಯಲ್ಲಿ ಇದ್ರು. ಪಾಪ ಯಾರೂ ಇರಲಿಲ್ಲ, ಅವರಿಗೆ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ನಾನು ಬಂದೆ, ಹೋಗಿ ಸಡನ್ಲಿ ಬಂದೆ, ನೋಡಿದಾಗ ತುಂಬ ಹೊಡೆತ ಬಿದ್ದಿದೆ ಅವರಿಗೆ. ಅವರು ಸ್ವಲ್ಪ ಗಾಬರಿ ಎಲ್ಲ ಆಗಿಬಿಟ್ಟಿದ್ರು. ಅವ್ರಿಗೆಲ್ಲ ಸಮಾಧಾನ ಮಾಡಿ ಖುಷಿ ಕತ್ರಿ ಗಿತ್ರೆಲ್ಲ ಹಿಡಿದು ಕಣ್ಣಿಗೆ ಮಾಡಿ ಅವ್ರಿಗೆಲ್ಲ ಮಾಡಿ, ಪಾಪ ಬಿಸಿಲಿತ್ತು, ಪಾಪ ಅವರಿಗೆ ಅಂಗವಿಕಲ ಇದ್ದರು. ಮನೆಗೆ ನನ್ನ ಆಂಬುಲೆನ್ಸ್ ಬರೋದು ಲೇಟ್ ಆಗುತ್ತೆ ಅಂತೇಳಿ ನಮ್ಮದೇ ಗಾಡಿಯಲ್ಲಿ ಹಾಕಿ ಅವರು ಕಳಿಸಿ ಈಗ ಆಸ್ಪತ್ರೆಯಲ್ಲಿ ಚೆನ್ನಾಗಿದ್ದಾರೆ ಅಂತ ರಿಪೋರ್ಟು ಬಂತು. ಪೊಲೀಸ್ ಹಾಕಿ ಕಳಿಸಿದ್ದೀನಿ, ಚೆನ್ನಾಗಿದ್ದಾರೆ, ಅವ್ರಿಗೇನು ಇದಾಗಲ್ಲ, ಟ್ರೀಟ್ಮೆಂಟ್ ಮಾಡಿ ಕ್ಲೀನಾಗಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಭಾಳ ನೋವಾಯಿತು ಅವ್ರು ನೋಡ್ಬಿಟ್ಟು. ಅವ್ರು 2 ಜನ ಪಾಪ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಯಾರೂ ಇರಲಿಲ್ಲ. ಆ ಟರ್ನಿಂಗೆಲ್ಲ ಹೊಡೆದಿದ್ದಾರೆ, ಹೊಸಗುಂದ ಟರ್ನಲ್ಲಿ ಒಂದು ಇದಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಆ ಗಾಡಿ ಮಧ್ಯೆ ಬಿದ್ದಿದೆ ಬಿಟ್ಟರೆ ಅವ್ರಿಗೆ ಹೋಗಿ ಹೊಡೆದೋರ್ತಿಗೆ ಅವ್ರು ಅಲ್ಲೇ ಇದ್ದಾರೆ. ಆ ಎಮ್ಮನ ಸೀರೆ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ, ಎಲ್ಲ ವೀಲಿಗೆಲ್ಲ ಡಿವೈಡರ್ ಅಲ್ಲ ಇದು ಹಾಕಿರ್ತಾರೆ, ಹಾಕಿರ್ತಾರೆ, ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಆ ಎಮ್ಮ ಬರೋಕ್ಕೆ ಆಗ್ತಿಲ್ಲ. ಇವನು ಅಲ್ಲೆಲ್ಲ ಮೂಲೆ ಮಲಗಿಬಿಟ್ಟಿದ್ದಾರೆ. ಬರೀ ನಾನು ಹೋಗಿ ಗಾಬರಿ ಆಗಿಬಿಟ್ಟೆ ಅದು ನೋಡ್ಬಿಟ್ಟು. ಬರೀ ತಕ್ಷಣ ಎಬ್ಬಿಸಿ ಕೂರಿಸಿ ಪಾಪ ಮೇಡಮ್ ಅವರು ಇದ್ದರು, ಅವರು ಸಹ ಎಮ್ಮಗೆ ಹೆಲ್ಪ್ ಮಾಡಿ ಎಲ್ಲ ರೆಡಿ ಮಾಡಿ. ಸಾಗರದ ಇತಿಹಾಸ ಪ್ರಸಿದ್ಧವಾದ ಗಣಪತಿ ಕೆರೆಗೆ ಕೊಳಚೆ ನೀರು ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಎಸೆಯುತ್ತಿರುವುದರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶುಕ್ರವಾರ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು. ವೇದಿಕೆಯ ಜಿಲ್ಲಾ ಸಂಚಾಲಕ ಕೆ.ಎಚ್. ಸುತೀಂದ್ರ ಮಾತನಾಡಿ, ಜನತೆಯ ಜೀವ ಜಲ, ಅದಕ್ಕೆ ಆಪತ್ತು ಬಂದಾಗ ಇಡೀ ಸಮಾಜ ಜಾಗೃತವಾಗುತ್ತೆ. ಹಾಗೆ ಹಿಂದೂ ಜಾಗರಣ ವೇದಿಕೆಗೆ ಅನೇಕ ಜನರು ಕರೆ ಮಾಡಿ ಗಣಪತಿ ಕೆರೆ ಮಲಿನ ಆಗಿದೆ, ಜಾತ್ರೆ ನಂತರ ತ್ಯಾಜ್ಯಗಳನ್ನೆಲ್ಲ ಹಾಕಿದ್ದಾರೆ, ಬೇಡಾಗಿದ್ದ ನೀರುಗಳನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಿದಾಗ ಜಾಗರಣ ವೇದಿಕೆ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಮತ್ತೆ ಸಾಗರ ತುಂಬಾ ದನ ಕಳ್ಳತನ ಆಗ್ತಾ ಇದೆ, ಬಿಡಾಡಿ ದನಗಳು ಅಲ್ಲಿ ಇಲ್ಲಿ ಹೋಗ್ತಾ ಇದೆ. ನಗರಸಭೆಗೆ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡಿದ್ದೇವೆ. ಬಿಡಾಡಿ ದನಗಳು ಶಾಶ್ವತ ಪರಿಹಾರ ಘೋಷಿಸಬೇಕು, ಗಣಪತಿ ಕೆರೆನ ಸಂಪೂರ್ಣ ಸ್ವಚ್ಛ ಮಾಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಸಂಪೂರ್ಣ ಸ್ವಚ್ಛತೆ ಆಗುವವರೆಗೂ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಮತ್ತು ಆಗ್ರಹವನ್ನ ವಿನಂತಿಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳ ಈ ಗಣಪತಿ ಕೆರೆ ಸಂಬಂಧಪಟ್ಟಾಗ ಆಗದೆ ಹೋದ್ರೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ನಮಸ್ತೆ. ನಗರಸಭೆಗೆ ಈ ಮೂಲಕ ಮನವಿ ಸಲ್ಲಿಸುವುದೇನೆಂದರೆ, ಈ ಬಾರಿ ಬೇಸಿಗೆ ವಿಪರೀತವಾಗಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಎಲ್ಲಿಯೂ ವ್ಯವಸ್ಥೆಗಳಿಲ್ಲದ ಹಾಗೆ ಹೋಗಿರುವುದರಿಂದ ಹಿಂದೆ ನಗರದಲ್ಲಿ ಸಾಕಷ್ಟು ಟ್ಯಾಂಕ್ಗಳನ್ನ ಪ್ರಾಣಿಗಳಿಗಾಗಿ ನೀರು ತುಂಬಿಸಿ ಇಡ್ತಿದ್ರು. ಈಗ ಅದು ಯಾವುದೂ ಇಲ್ಲ. ನಗರಸಭೆಗೆ ನಾವು ಮನವಿ ಮಾಡೋದೇನೆಂದ್ರೆ, ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಟ್ಯಾಂಕ್ಗಳನ್ನ, ನೀರಿನ ಟ್ಯಾಂಕ್ಗಳನ್ನ ಇಟ್ಟು ಅದನ್ನ ನೀರು ತುಂಬಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಮನವಿ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತ ಎಚ್.ಕೆ. ನಾಗಪ್ಪ,
ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಅಂತ ಒಂದಿದೆ, ರಾಷ್ಟ್ರೀಯ ಜೀವನೋಪಾಯ ಅಂತ ದೇಶದ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅದು ಅಧ್ಯಕ್ಷರಾಗಿದ್ದಾರೆ. ಅಂದರೆ ಈ ದೇಶದಲ್ಲಿ ಬದುಕಬೇಕು ಅನ್ನೋದು ಅದು ಒಂದು ರೈಟ್ಸ್ ಇದೆ. ಆದರೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ವ್ಯಾಪಾರ ಮಾಡಬೇಕು ಅನ್ನೋದನ್ನು ಫಸ್ಟ್ ನಾವು ಹೇಳ್ಕೊಡ್ತೀವಿ. ಆಮೇಲೆ ಟಿ ವಿಗಳಿಗೆ ತ್ಯಾಜ್ಯವನ್ನು ನಮ್ಮ ಗಾಡಿಯ ಬಂಡಾಟೆ ಕೊಡಬೇಕು, ಆ ಥರದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಒಂದು ಕೋಳಿ ಅಂಗಡಿಯವರು ರಾತ್ರಿ 7:30 8 ಗಂಟೆ ಒಂದು ಸಾಯಿ ಗಾರ್ಮೆಂಟ್ಸ್ ಒಂದು ಬ್ರಿಡ್ಜ್ ಇದೆ, ಅಲ್ಲಿ ತಂದು ತ್ಯಾಜ್ಯ ಹೋಗುತ್ತೆ. ಬೇಕಾದ್ರೆ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೋಳಿ ತ್ಯಾಜ್ಯಗಳು ಈಗ ಆಲ್ರೆಡಿ ಬಿದ್ದಿದೆ. ಅದು ಮತ್ತೆ ಗಣಪತಿ ಕೆರೆಯಿಂದ ಅದು ಈಗ ಅವರು ಕೋಳಿ ತ್ಯಾಜ್ಯ ಇದೆ, ನಾಗರಿಕರ ಮಾತ್ರ ಆ ರೀತಿ ಮಾಡ್ಬೋದು. ಯಾಕಂದರೆ ನಿಮ್ಮ ಗಾಡಿಗಳಿದೆ, ಗಾಡಿಗಳು ಕೊಡ್ತಾ ಇಲ್ಲ. ನಮ್ಮ ಗಾಡಿ ಅಂದರೆ ಈ ಗಾಡಿ ಅಲ್ಲ, ನಾವು ಹೋಟೆಲ್ ತ್ಯಾಜ್ಯ ಮತ್ತು ಕೋಳಿ ತ್ಯಾಜ್ಯವನ್ನು ರಾತ್ರಿ 10 ಗಂಟೆ ಮೇಲೆ ಕಲೆಕ್ಟ್ ಮಾಡ್ತೀವಿ. ಯಾವ್ದಾದ್ರು ಸರ್ ಹಾಕ್ಬೇಕಲ್ವಾ? ಸರ್ಕಾರ ಆಗಲಿ, ಒಂದು ವ್ಯವಸ್ಥೆ ಆಗಲಿ, ಒಂದು ಪೊಲೀಸ್ ಇಲಾಖೆ ಆಗಲಿ ಹೆಚ್ಚನ್ನು ಮಾಡ್ತೀವಿ. ಅಲ್ಲ, ಅದಕ್ಕೆ ನಾವು ಜನರಿಗೆ ತೊಂದರೆ ಆಗಬಾರ್ದು, ವಾಸನೆ ಬರಬಾರ್ದು ಅಂತ ರಾತ್ರಿ 10 ಗಂಟೆ ಮೇಲೆ ಗಾಡಿ ಕಳಿಸ್ತಿಲ್ಲ. ನಮ್ಮ ಹುಡುಗರು ಡ್ಯೂಟಿ ಮಾಡ್ತಾರೆ. ಹೋಟೆಲ್ ತ್ಯಾಜ್ಯ ಅಂದರೆ ನಾನ್ ವೆಜ್ ಇದನ್ನೆಲ್ಲ ಆದರೂ ಮತ್ತು ಜಾಸ್ತಿ ಆಗುತ್ತೆ ಅಂತಲೇ 11 ಗಂಟೆ ಅಷ್ಟೊತ್ತಿಗೆ ಒಂದು ರೌಂಡ್ ಒಂದು ಲೋಡ್ ಕಲೆಕ್ಟ್ ಮಾಡ್ತೀವಿ. ಆದರೂ ಅವರು ನಮ್ಮ ಅಂಗಡಿ ಕೊಡಿದ್ರೆ ಎಲ್ಲ ಹಾಕ್ತಾರಂದರೆ ಅದು ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ, ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಅಂದರೆ ಯಾಕಂದರೆ ಒಂದು ನದಿ ಕೆರೆ ಅನ್ನೋದು ಅದು ಅದನ್ನು ಹಾಕ್ತಿರ್ಬೋದು ನಮ್ಮ ಸಂಘ ಅಂದರೆ ಅದನ್ನು ವಿಡಿಯೋ ಮಾಡಿ ಮಾಡ್ತೀವಿ. 6ನೇ ತಾರೀಕು ನಮಗೆ ಜಸ್ಟ್ ಗಾಡಿ ನಂಬರ್ ಕಳಿಸಿ ಅದು ರಿಸಲ್ಟ್ ತೆಗೆದುಕೊಳ್ಳಿ. ವೇದಿಕೆ ಪ್ರಮುಖರಾದ ಕೋಮಲ್ ರಾಘವೇಂದ್ರ, ಸಂತೋಷ್, ನಂದೀಶ್ ಸುರಗುಪ್ಪೆ, ರಾಘವೇಂದ್ರ ಕಾಮತ್, ಉದಯಾದಿತ್ಯ, ಮಂಜಣ್ಣ ಇನ್ನಿತರರು ಹಾಜರಿದ್ದರು. ತಂಬಾಕು ಸೇವನೆಯಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿದೆ. ಹೃದಯ ಸಂಬಂಧಿ ಕಾಯಿಲೆ ಜೊತೆಗೆ ಕ್ಯಾನ್ಸರ್ ಸೇರಿದಂತೆ ಮಾರಕ ಕಾಯಿಲೆ ತಂಬಾಕು ಸೇವನೆಯಿಂದ ಬರುತ್ತಿದ್ದು, ಯುವಜನರು ಹೆಚ್ಚು ಜಾಗೃತಿಯಿಂದ ಇರಬೇಕು ಎಂದು ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ನಟರಾಜ್ ತಿಳಿಸಿದರು. ಸಾಗರದ ನ್ಯಾಯಾಲಯದ ಆವರಣದಲ್ಲಿ ಶುಕ್ರವಾರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗುಲಾಬಿ ಆಂದೋಲನಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ, ಸಾಗರ ವಕೀಲರ ಸಂಘ ಮತ್ತು ಆರೋಗ್ಯ ಇಲಾಖೆ ಅವರ ಸಂಯುಕ್ತ ಆಯೋಜನದಲ್ಲಿ ಇವತ್ತು ನಾವು ತಂಬಾಕು ನಿಷೇಧ ದಿನ ಕಾರ್ಯಕ್ರಮಕ್ಕೆ ನಡೆಸಿದ್ದೇವೆ. ನಮಗೆ ತಿಳಿದಾಗೆ ಪ್ರತಿ ವರ್ಷ ನಾವು ತಂಬಾಕು ಆಚರಣೆ ಮಾಡ್ತೀವಿ. ನಮ್ಮ ದೇಶದ ಅನೇಕ ಸಮಸ್ಯೆಗಳಿಂದ ಅನೇಕ ಆರೋಗ್ಯ ತೊಂದರೆ ಇದೆ. ಅದರ ಬಹುಮುಖ್ಯವಾಗಿ ತಂದರೆ ನಾವು ನೋಡ್ತಾ ಇರೋದು ಏನಂತಂದರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸುಮಾರು 8 ಲಕ್ಷ ಜನ ತಂಬಾಕು ಸೇವನೆಯಿಂದ ಸಾಯ್ತಾರೆ. ಇದರಿಂದ ನಮಗೆಲ್ಲ ಗೊತ್ತಿದೆ, ಯಾರು ತಂಬಾಕು ಹೆಚ್ಚಿನ ಸೇವನೆ ಮಾಡ್ತಾರೆ ಅವರಿಗೆ ಹೃದಯ ಸಮಸ್ಯೆಗಳು ಬರ್ತಾ ಇದೆ. ಅದ್ರ ಜೊತೆಗೆ ಬೇರೆ ಕ್ಯಾನ್ಸರ್ ರೋಗಗಳು ಬರ್ತಾ ಇದೆ. ಈಗಿದ್ರು ಗೊತ್ತಿದ್ರೆ ಕೂಡ ಜನ ಇದು ತಂಬಾಕನ್ನ ಸೇವನೆ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಜನರಿಗೆ ಕೆಲವರಿಗೆ ಇದ್ರ ಬಗ್ಗೆ ಅರಿವು ಇಲ್ಲ. ತಂಬಾಕು ನಾವು ಸೇವನೆ ಮಾಡೋದು ಏನಾಗ್ತದೆ ಅನ್ನೋದ್ರ ಬಗ್ಗೆ ಅರಿವು ಇಲ್ಲ. ಹಾಗಾಗಿ ಅಂಥವ್ರಿಗೆ ಅರಿವು ಮೂಡಿಸೋದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ನಾವು ಇನ್ನೂ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ತಂಬಾಕು ಸಾಕಷ್ಟು ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಪೇರೆಂಟಿಂಗ್ ಅಂತ ಹೇಳ್ಬೋದು. ಅವ್ರ ತಂದೆ ತಾಯಿಗಳು ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರೋದಿಲ್ಲ. ಪ್ರತಿಯೊಬ್ಬರು ತಂದೆ ತಾಯಿಗಳು ಅಷ್ಟೇ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಕಾಲೇಜವರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ. ಯೂಶಲಿ ಈ ತಂಬಾಕು ಏನೋ ನಾವು ಧೂಮಪಾನ ಏನು ಹೇಳ್ತೀವಿ, ಇವೆಲ್ಲ ಕಾಲೇಜಲ್ಲಿ ಶುರುವಾಗ್ತದೆ. ಯಾರೋ ಒಬ್ಬ ಫ್ರೆಂಡ್ ಕಲ್ತಿರ್ತಾರೆ, ಅವ್ರು ಇನ್ನೊಬ್ಬರಿಗೆಲ್ಲ ಕಲಿಸ್ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವ್ರ ತಂದೆ ತಾಯಿಗಳ ಮಕ್ಕಳನ್ನ ನೋಡಬೇಕು, ಏನು ಮಾಡ್ತಾರೆ, ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲ ನೋಡಬೇಕಾಗುತ್ತೆ. ಈಗ ಒಂದು ಧೂಮಪಾನದ ಮಕ್ಕಳು ಎಷ್ಟು ಇದು ಕಲ್ತ್ಕೊಂಡಾಗ ಇನ್ನು ಬೇರೆ ಬೇರೆ ಚಟುವಟಿಕೆ ದಾರಿ ಇರುತ್ತೆ. ಅವ್ರ ಮದ್ಯಪಾನ ಕೂಡ ಅವರು ಅದರಿಂದ ಕಲಿಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೋಡಬೇಕು. ಮತ್ತು ಇನ್ನೊಂದು ನಾವು ಏನು ನೋಡ್ತಾ ಇದ್ದೀವಿ ಈಗ ಅಂತ ಹೇಳಿದ್ರೆ, ಬರೀ ಕುಡಿಯೋದ್ರಿಂದ ನಮ್ಮ ದೇಶ ಹಾಳಾಗ್ತಾ ಇದೆ ಅಂತ. ಸಾಕಷ್ಟು ಪ್ಯಾಚಸ್ ಸ್ಮೋಕರ್ಸ್ ಇಲ್ಲ. ಎಷ್ಟೋ ಜನ ತಂಬಾಕು ಕುಡಿಯೋದಿಲ್ಲ, ಬಟ್ ಅವ್ರು ಯಾರು ಧೂಮಪಾನ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಇಟ್ಕೊಂಡ್ರೆ ಅವ್ರದ್ದು ಹಾಗಾಗಿ ಪ್ಯಾಚಸ್ ಸ್ಮೋಕಿಂಗ್ ಸಾಕಷ್ಟು ಜನ ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿದೆ ಪಬ್ಲಿಕ್ಕಲ್ಲಿ ಸ್ಮೋಕ್ ಮಾಡಬಾರ್ದು ಅಂತ. ಅದು ಗೊತ್ತಿದ್ರೆ ಕೂಡ ನೋಡ್ತಾ ಇದ್ದೀವಲ್ಲ, ಪಬ್ಲಿಕ್ಕಲ್ಲಿ ಸ್ವಲ್ಪ ಜನ ಸ್ಮೋಕ್ ಮಾಡ್ತಾ ಇದ್ದಾರೆ. ಅದು ಯಾರು ಕ್ವಶನ್ ಮಾಡ್ತೀರಾ? ಯೂಶಲಿ ಅಷ್ಟೇ ನಾವು ಊಟದ ಸಲ ನೋಡ್ತಾ ಇದ್ದೀವಿ, ಅವರು ಸ್ಮೋಕ್ ಮಾಡೋದು ಬಿಡ್ತಾ ಇರ್ತೀವಿ. ಪಬ್ಲಿಕ್ ಪ್ಲೇಸಲ್ಲಿ ಯಾರು ಸ್ಮೋಕ್ ಮಾಡೋದಿಲ್ಲ, ಅದು ಅಫೆನ್ಸ್, ಅದನ್ನು ಕೂಡ ಪನಿಷ್ಮೆಂಟ್ ಇದೆ. ಬಟ್ ನಾವು ಸಿಟಿಸನ್ ನಾವು ವಾಯ್ಸ್ ರೇಸ್ ಮಾಡಬೇಕು. ನೋಡಿ, ನೀವು ಧೂಮಪಾನ ಮಾಡೋದಕ್ಕೆ ನಮಗೂ ತೊಂದರೆ ಆಗ್ತದೆ. ಹಾಗಾಗಿ ನೀವು ಧೂಮಪಾನ ಮಾಡಬಾರ್ದು. ನಾವು ಯಾವಾಗ ನಾವು ಪ್ರೊಟೆಸ್ಟ್ ಮಾಡ್ತೀವೋ ಜನ ಆಗ ಚೇಂಜಸ್ ಆಗ್ತಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಧ್ವನಿ ಎತ್ತಬೇಕಾಗ್ತದೆ. ಮತ್ತು ತಮಗೆಲ್ಲ ಗೊತ್ತಿದೆ, ಸ್ಕೂಲ್ ಆಸ್ಪಾಸಲ್ಲಿ ಕೂಡ ತಂಬಾಕನ್ನ ಸೇಲ್ಸ್ ಮಾಡಬಾರ್ದು ಅಂತ. ಹಾಗಿದ್ರೆ ಕೂಡ ಕೆಲವೆಲ್ಲ ಕದ್ದು ಮುಚ್ಚಿ ಮಾರಾಟ ಮಾಡ್ತಾ ಇರ್ತಾರೆ. ಈಗ ಎಷ್ಟೋ ಜನ ಅಂಗಡಿಗೆ ಹೋಗಿ ನಾವು ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವ್ ಮಾಡಿ ಕೂಡ ನಾವು ಸುಮ್ಮನೆ ಬರ್ತೀವಿ, ನಮ್ಗೆ ಆಗ್ತಾ ಇರ್ತಾರೆ. ಅದು ಮಾಡಬಾರ್ದು. ಅದು ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಹೇಳೋದಕ್ಕಿಂತ ಮಾಡೋದ್ರ ತಪ್ಪು ಅಂತ. ಹಾಗಾಗಿ ನಾವು ಈ ಕಾರ್ಯಕ್ರಮದ ಜನರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಜಾಥಾ ಕೂಡ ಮಾಡ್ತಾ ಇದ್ದೀವಿ. ಬಹುಮುಖ್ಯ ನಗರಗಳೆಲ್ಲ ಕಡೆಗೂ ನಾವು ಜಾಥಾ ಮಾಡ್ತಾ ಇದ್ದೀವಿ. ಜನರಿಗೆ ಕಾರ್ಯಕ್ರಮದ ಮುಖಾಂತರ ಒಂದು ನಾವು ಅವೇರ್ನೆಸ್ ಮೂಡಿಸ್ತಾ ಇದ್ವಿ.
ಪತ್ರಿಕಾ ಮಾಧ್ಯಮಗಳನ್ನು ರಿಕ್ವೆಸ್ಟ್ ಅಂತ ಹೇಳಿದ್ರೆ ನೀವು ಸಹ ನಿಮ್ಮ ಪತ್ರಿಕೆಯಲ್ಲಿ ಸ್ವಲ್ಪ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದ್ರ ಬಗ್ಗೆ ಸೊಸೈಟಿಗೆ ತುಂಬ ಒಳ್ಳೆಯದಾಗ್ತದೆ. ಪೊಲ್ಯೂಷನ್ ಫ್ರೀ ಎನ್ವೈರನ್ಮೆಂಟ್ ಮತ್ತು ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಕ್ಕಲಿ ಅಂತ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೇಳ್ತೀವಿ. ಇಷ್ಟು ಮಾತಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡೋದು ಎಲ್ಲರಿಗೂ. ತಾಲೂಕು ಪ್ರಭಾರಿ ಆರೋಗ್ಯಾಧಿಕಾರಿ ಡಾಕ್ಟರ್ ಉಲ್ಲಾಸ್ ಮಾತನಾಡಿ, ಇದರ ಉದ್ದೇಶ ಏನು ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು 2003ರಲ್ಲಿ ತಂಬಾಕು ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಆರೋಗ್ಯ ರೀತಿಯಿಂದ ಹೇಳಿ ಕಾನೂನನ್ನು ತಂದು ಅದಕ್ಕೋಸ್ಕರ ಆ ಕಾನೂನಿನ ಅರಿವು ಮೂಡಿಸೋಕ್ಕೋಸ್ಕರ ಪ್ರತಿ ವರ್ಷ ಮೇ 31ನೇ ತಾರೀಕು ಗುಲಾಬಿ ಆಂದೋಲನ ಅಂತೇಳಿ ನಾವು ಮಾಡ್ತೀವಿ. ಈ ಆಂದೋಲನದಲ್ಲಿ ನಾವು ಪ್ರತಿ ಯಾವುದು ಟೊಬ್ಯಾಕೋ ಮಾರುವಂತಹ ಎಸ್ಟಾಬ್ಲಿಷ್ಮೆಂಟ್ ಇರ್ತವೆ, ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿ ಇರ್ಬೋದು, ಏನೇ ಇರ್ಬೋದು, ಅವರಿಗೆ ಹೋಗ್ಬಿಟ್ಟು ನಾವು ತಂಬಾಕಿನಿಂದ ಆಗುವ ಆರೋಗ್ಯ ದುಷ್ಪರಿಣಾಮ ಹಾಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸ್ಬಿಟ್ಟು ಈ ಆಂದೋಲನ ಮಾಡ್ತಾ ಇದ್ದೀವಿ. ಇದು ಗುಲಾಬಿ ಆಂದೋಲನ. ಒಂದು ಗುಲಾಬಿ ಕೊಟ್ಬಿಟ್ಟು ಈ ಸಂದೇಶನ ಅವ್ರಿಗೆ ಕೊಡೋದನ್ನ ನಾವು ಗುಲಾಬಿ ಆಂದೋಲನ ಅಂತ ಹೇಳ್ಬಿಟ್ಟು ಈಗ ಒಂದು ಮಾಹಿತಿ ಕೊಟ್ಟಿದ್ದೀವಿ. ಗುಲಾಬಿ ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ದೀಪಾ ಕೆಆರ್, ಶ್ರೀಶೈಲ ಭೀಮಸೇನ ಬಾಗಡಿ, ವಕೀಲರ ಸಂಘದ ಅಧ್ಯಕ್ಷ ನಾಗರಾಜಿ, ಸಹಾಯಕ ಸರ್ಕಾರಿ ಅಭಿಯೋಜಕ ಚಂದ್ರಶೇಖರ್ ಎಚ್ಎಸ್, ರಮೇಶ್ ಎಚ್ಬಿ, ಕಿರಣ್ ಕುಮಾರ್, ಸುರೇಶ್, ವಿನೋದ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಪ್ರಾಥಮಿಕ ಹಂತದ ಶಿಕ್ಷಣ ಭವಿಷ್ಯದ ಭದ್ರ ಅಡಿಪಾಯ. ಮಕ್ಕಳು ಹೆಚ್ಚು ಆಸಕ್ತಿಯಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ನಗರಸಭಾ ಸದಸ್ಯ ಎಲ್ ಚಂದ್ರಪ್ಪ ತಿಳಿಸಿದರು. ಸಾಗರದ ಶ್ರೀಧರನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಪ್ರಾರಂಭೋತ್ಸವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕ ವಿತರಣೆ ಮಾಡಿ ಸಿಹಿ ನೀಡಿ ಮಕ್ಕಳನ್ನು ಶಾಲೆಗೆ ಬರಮಾಡಿಕೊಂಡು ಅವರು ಮಾತನಾಡುತ್ತಿದ್ದರು. 24 ಮತ್ತು 25 ಸಾಲಿನ ಶಾಲೆಯ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ದಿನದ ಅಂಗವಾಗಿ ಇವತ್ತೇ ಶ್ರೀಧರನಗರ ಸರ್ಕಾರಿ ಶಾಲೆಯಲ್ಲಿ ಈ ಮಕ್ಕಳಿಗೆ ಬುಕ್ಕು ಮತ್ತು ಬಟ್ಟೆಗಳನ್ನು ವಿತರಣೆ ಮಾಡುವ ಮುಖಾಂತರ, ಮಕ್ಕಳಿಗೆ ಸಿಹಿ ಕೊಡುವ ಮುಖಾಂತರ ಇವತ್ತೇ ಒಂದು ಅದ್ದೂರಿ ಪ್ರಾರಂಭೋತ್ಸವನ ಮಾಡಿದ್ದೇವೆ. ಈ ಪ್ರಾರಂಭ ಹೇಗಿರಬೇಕು ಅಂತಂದ್ರೆ ಮಕ್ಕಳ ಮನಸ್ಸಲ್ಲಿ ಒಂದು ವರ್ಷದವರೆಗೂ ಉತ್ಸಾಹ ಉಲ್ಲಾಸ ಇರಬೇಕು ಮಕ್ಕಳ ಮನಸ್ಸಲ್ಲಿ. ಆ ರೀತಿ ಸ್ಥಳೀಯವಾಗಿ ನಾವು ಕೂಡ ಈ ಶಾಲೆಗೆ, ಸರ್ಕಾರಿ ಶಾಲೆಗಳು ಅಂದಟ್ಟಿಗೆ ಏನೋ ಒಂಥರ ಇದು ಆಗುತ್ತೆ ಮಕ್ಕಳಿಗೆ. ಆ ಟೈಪಿಂದ ನಾವೆಲ್ಲರೂ ಇಲ್ಲಿ STMC ಸಮಿತಿ ಇರ್ಬೋದು ಮತ್ತು ಸ್ಥಳೀಯವಾಗಿ ನಾವಿರ್ಬೋದು ಮತ್ತು ಶಿಕ್ಷಕ ವರ್ಗದವರು, ಸಿಬ್ಬಂದಿ ವರ್ಗದವರು ಸಹ ಭಾಳ ಹಿಂದಿನಿಂದನೂ ಅವರು ಮಕ್ಕಳ ವಿಚಾರದಲ್ಲಿ ವಿಶೇಷ ಕಾಳಜಿ ವಹಿಸಿ ಮಕ್ಕಳಿಗೆ ಆಟ ಪಾಠದ ಜೊತೆಗೆ ಇಲ್ಲಿ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ತಂದಿರತಕ್ಕಂಥದ್ದು ಈ ಹಿಂದೆ ದಾಖಲೆ ಇದೆ. ಆದ್ದರಿಂದ ಇನ್ನೂ ಕೂಡ ಈ ವರ್ಷವೂ ಕೂಡ ಹೆಚ್ಚು ಬಹುಮಾನಗಳಿರ್ಬೋದು. ಮಕ್ಕಳಿಗೆ ಆಟ ಪಾಠದ ಜೊತೆಗೆ ಮಕ್ಕಳ ಒಂದು ಶೈಕ್ಷಣಿಕ ಮಟ್ಟ ಮತ್ತು ಮಕ್ಕಳಲ್ಲಿ ಉತ್ಸಾಹಭರಿತವಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಯಲ್ಲಿ ಮುಂದೆ ಸಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ, ಮಕ್ಕಳು ಅತಿ ಹೆಚ್ಚು ಉತ್ಸಾಹಭರಿತವಾಗಿರಲಿ. ಅವರು ಒಂದು ನೀಟು, ಒಂದು ಶಿಸ್ತು, ಅವರು ಒಂದು ಸ್ವಚ್ಛತೆ ಮತ್ತು ಅವರ ಪಾಠ ವಿದ್ಯಾಭ್ಯಾಸದಲ್ಲಿ ಕೂಡ ಹೆಚ್ಚು ಈ ಶಾಲೆಗೆ ಹೆಸರು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ವೆಂಕಟೇಶ್, ವನಮಾಲಾ, ವಾಣಿ, ಗಣೇಶ್, ನಾರಾಯಣ್ ಇನ್ನಿತರರು ಹಾಜರಿದ್ದರು. ಸಾಗರದ ನೆಹರು ಮೈದಾನದಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಶುಕ್ರವಾರ ಶಾಲಾ ಪ್ರಾರಂಭೋತ್ಸವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಗುಲಾಬಿ ಹೂವು ಹಾಗೂ ಸಿಹಿ ಹಂಚಿ ಮಕ್ಕಳನ್ನು ಸಂಭ್ರಮದಿಂದ ಶಾಲೆಗೆ ಸ್ವಾಗತಿಸಲಾಯಿತು. ಸಾಗರ APMC ಮಾರುಕಟ್ಟೆಗೆ ಅಡಿಕೆ ತರುತ್ತಿದ್ದ ಅಡಿಕೆ ಬೆಳೆಗಾರನ ವಾಹನ ತಡೆದು ವಾಣಿಜ್ಯ ತೆರಿಗೆ ಕಚೇರಿ ಆವರಣದಲ್ಲಿ ಇರಿಸಿಕೊಂಡು ಸತಾಯಿಸಿದ ಘಟನೆಗೆ ಸಂಬಂಧಪಟ್ಟಂತೆ ಅಡಿಕೆ ಬೆಳೆಗಾರರ ಸಂಘ ಮಾಡಿದ ಪ್ರತಿಭಟನೆಗೆ ಮಣಿದು ಸೇಲ್ ಟ್ಯಾಕ್ಸ್ ಜಿಲ್ಲಾಧಿಕಾರಿ ಅಶೋಕ್ ಕ್ಷಮೆಯಾಚಿಸಿದ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಡಿಕೆ ಬೆಳೆಗಾರ ಕೃಷ್ಣಮೂರ್ತಿ, ಪಿಕಪ್ ಅಲ್ಲ ಸರ್, ಪಿಕಪ್ಪಿಗೆ ಹಾಕೊಂಬಂದಿದ್ದೀನಿ. ಇಲ್ಲಿ ಶನಿಮನೆ ಸೇತುವೆ ಹತ್ರ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಬಂದು ನನ್ನ ಗಾಡಿ ಅಡ್ಡ ಹಾಕಿದ್ದಾರೆ. RTC ಕೊಡಿ ಅಂದರು. ನನಗೆ ಕಾಯಂ ನಾನು ಅಡಿಕೆ ಎಲ್ಲ ತೊಗೊಂಡ್ಬರ್ತಿದ್ದೆ. ಇಷ್ಟರೊಳಗೆ ಯಾರೂ ಏನೂ ಕೇಳಲಿ. ಹಂಗೆ ನಾನು RTCನ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಹಾಗೆ ಸೀದಾ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹತ್ರ ಬಂದು ನನ್ನ ಅವ್ರ ಕಾರಿಗೆ ಹಚ್ಕೊಂಡ್ಬಂದಿದ್ದೆ.
ಹಚ್ಕೊಂಬಂದು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹತ್ರ ನನ್ನ ಗಾಡಿ ನಿಲ್ಲಿಸಿ 1:15 ಬರ್ತೀನಿ, ಅಲ್ಲಿವರೆಗೆ ವೆಯ್ಟ್ ಮಾಡಿ ಏಕೆ ಅಂತ ಹೇಳಿದ್ದಾರೆ. ಇಷ್ಟೊತ್ತಾದರೂ ಬಂದಿಲ್ಲ. ನಾನು ಊಟ ಏನೂ ಮಾಡಿಲ್ಲ, ಬೆಳಗಿಂದ ಇಲ್ಲೇ ಇದ್ದೀನಿ. ಎಷ್ಟಿಲ್ಲ ಇದೆ ಸಿಪ್ಪೆ ಗೋಟ ಅಥವಾ ಇದು ಸಿಪ್ಪೆ ಗೋಟು 48 ಬ್ಯಾಗ್ ಇದೆ, 48.5. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿ, ಒಂದು ತಾರ್ಕಿಕ ಅಂತ್ಯನ ಏನು ಟ್ಯಾಕ್ಸ್ ಆಫೀಸರ್ ಬೆಳಗ್ಗೆಯಿಂದ ಏನು ಆತಂಕವನ್ನ ರೈತನಲ್ಲಿ ತಂದಾಕಿದ್ರು ಅದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಬಹಿರಂಗವಾಗಿ DC ನಮ್ಮ ಹೆಸರು ಅಶೋಕ್ ಅವರು ಬಹಿರಂಗವಾಗಿ ಕ್ಷಮೆಯನ್ನ ರೈತರಲ್ಲಿ ಕ್ಷಮೆ ಕೇಳಿದ್ದಾರೆ, ಅಡಿಕೆ ಬೆಳೆಗಾರರಲ್ಲಿ ಕ್ಷಮೆ ಕೇಳಿದ್ದಾರೆ. ಆ ಮುಂದೆ ಈ ಕೆಲಸನ ನಾನು ಯಾವ ರೈತನ ಮೇಲೂ ಮಾಡೋದಿಲ್ಲ ಮುಂದಿನ ದಿವಸದಲ್ಲಿ ಅನ್ನೋ ಮಾತನ್ನ ನಮ್ಗೆಲ್ರಿಗೂ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ಯಾವ ರೈತನ ಗಾಡಿನೂ ಹಿಡಿಯೋದಿಲ್ಲ, ಯಾವ ಗಾಡಿನೂ ತಗೊಬಂದು ನಿಲ್ಸೋದಿಲ್ಲ, ಯಾವ ಗಾಡಿ ಮೇಲೂ ಸಹಿತ ಆಕ್ಷನ್ ತಗೊಳ್ಳೋದಿಲ್ಲ. ರೈತ RMC ತಗೊಂಡು ಹೋಗೋ ಅಂತ ಅಡಿಕೆ ಏನಿದೆ, ರೈತ ಎಲ್ಲಿ ಬೇಕಾದ್ರೂ ದೇಶದಲ್ಲಿ ಹೋಗಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಅವಕಾಶನ ಕಾನೂನು ರೀತಿಯಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಅಡ್ಡಿಪಡಿಸೋದಿಲ್ಲ. ತಪ್ಪಾಗೋಗಿದೆ ನನ್ನ ಕಡೆಯಿಂದ ಅಂತಕ್ಕಂಥದ್ದನ್ನ ಕ್ಷಮೆ ಕೇಳಿದ್ದಾರೆ. ಹಾಗಾಗಿ ನಾವು ರೈತರೆಲ್ಲ ಯಾವಾಗಲೂ ಸಹಿತ ಬಹಳ ಕ್ಷಮಾಗುಣದವ್ರು, ಸಿಟ್ಟು ಮಾಡ್ತೀವಿ, ಕ್ಷಮೆನೂ ಸಹಿತ ಕೊಡೋ ಅಂಥವ್ರು ನಾವೆಲ್ಲ ರೈತರು. ಅದರಲ್ಲೂ ಅಡಿಕೆ ಬೆಳೆಗಾರರು, ಈ ಭಾಗದ ಅಡಿಕೆ ಬೆಳೆಗಾರರು ಹೇಗೆ ಸಿಟ್ಟು ಮಾಡ್ತೀವೋ ಅದು ತಾತ್ವಿಕವಾದಂಥ ನ್ಯಾಯಯುತವಾದಂಥ ಸಿಟ್ಟು ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರೈತನಿಗೆ ತಡವಾಗಿ ಆದ್ರೂ ಸಹಿತ ಅಡಿಕೆ ಬೆಳೆಗಾರರ ಸಂಘದ ಹೋರಾಟಕ್ಕೆ ದೊರಕಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಅಡಿಕೆ ಬೆಳೆಗಾರರ ಸಂಘಕ್ಕೆ ಅವರೆಲ್ಲ ಪದಾಧಿಕಾರಿಗಳಿಗೆ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ವಿಶೇಷವಾದ ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಒಬ್ಬ ಅಸಹಾಯಕ ರೈತ ಇವತ್ತು ಬಂದವರು, ಅಸಹಾಯಕ ರೈತ, ಬಹಳ ಕಷ್ಟದಲ್ಲಿರೋ ರೈತ, ಆಪರೇಷನ್ ಆಗಿ ಮಂಡ್ಯ ಹೊಡ್ಕೊಂಡು ಆಪರೇಷನ್ ಆದ ಹೊಲಿಗೆ ಹಾಕೊಂಡಿರುವಂತ ರೈತನ ಪರವಾಗಿ ತಾವೆಲ್ಲರೂ ಇವತ್ತೇನು ಬಂದಿದ್ದೀರಿ, ಇದೆಲ್ಲ ನಮ್ಮ ರೈತರಿಗೆ ನೀವು ಕೊಟ್ಟಿರ್ತಕ್ಕಂಥ ನ್ಯಾಯ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ನಿಮ್ಗೆಲ್ಲರಿಗೂ ವಿಶೇಷವಾದಂಥ ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಬಂದಿರತಕ್ಕಂಥ ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಂದು ಈ ಸಮಸ್ಯೆನ ಬಗೆಹರಿಸೋದಕ್ಕೆ, ನ್ಯಾಯಯುತವಾಗಿ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೂ ಸಹಿತ ವಿಶೇಷ ಅಭಿನಂದನೆ, ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ವಾಸಂ ಭಟ್ರು ಅಧ್ಯಕ್ಷರು ಈ ಸಂದರ್ಭದಲ್ಲಿ ಬೆಳಗಿಂದ ಪಾಪ ಇದ್ದು ಮಾಡಿ ಇದನ್ನ ಅಟೆಂಡ್ ಮಾಡಿ ನಮ್ಮೆಲ್ಲ ಗಮನಕ್ಕೆ ತಂದು ಇದೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡಿದ್ರಿ. ಹಂಗಾಗಿ ನಿಮಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ದಿನೇಶ್ ಅವರು ಬಂದಿದ್ದಾರೆ, ಮತ್ತೆಲ್ಲರೂ ಬಂದಿದ್ದಾರೆ, ಎಲ್ಲ ಮುಖಂಡರು ಬಂದಿದ್ದಾರೆ, ರೈತ ಹೋರಾಟಗಾರರು ಬಂದಿದ್ದಾರೆ, ನಮ್ಮ ಹಿರಿಯರು ಮಾಜಿ ಆಫ್ಕೋರ್ಸ್ನ ಅಧ್ಯಕ್ಷರು ಬಂದಿದ್ದಾರೆ, ಮತ್ತೆಲ್ಲ UH ರಾಮಪ್ಪನವರು ಹಿರಿಯ ಹೋರಾಟಗಾರರು ಈ ಹೋರಾಟದ ನಾಯಕತ್ವವನ್ನು ತಗೊಂಡು ಮಾತಾಡ್ತಕ್ಕಂಥದ್ದು ಮಾಡಿದ್ದಾರೆ. ಎಲ್ಲರಿಗೂ ವಿಶೇಷ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮುಂದೆ ಯಾವತ್ತೂ ಸಹಿತ ಈ ಘಟನೆನ ನೀವು ರೈತರು ಅಂದಮೇಲೆ ಈ ಘಟನೆ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ನೀವು ಇನ್ಯಾವತ್ತೂ ನಿಮ್ಮ 20 ವರ್ಷ ಸರ್ವಿಸ್ ಇರ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ, 15 ವರ್ಷ ಅಂತೂ ಇದೆ ಅಂತ ಹೇಳಿ ಭಾವಿಸ್ತೇನೆ. ಆ ಸರ್ವಿಸ್ ಅವಧಿ ಒಳಗೆ ರೈತನಿಗೆ ಈ ರೀತಿ ಯಾವತ್ತೂ ಮಾಡಬೇಡಿ. ನೀವು ವ್ಯಾಪಾರಸ್ಥರ ಮೇಲೆ ಬೇಕಾದ್ರೆ ಏನ್ ಬೇಕಾದ್ರೂ ಟ್ಯಾಕ್ಸ್. ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಡ್ಡಿಕ, ಪ್ರಮುಖರಾದ UH ರಾಮಪ್ಪ, ಬೇದೂರು ಗಿರಿ, MG ರಾಮಚಂದ್ರ, ಚೇತನ್ರಾಜ್ ಕಣ್ಣೂರು, ರವಿಕುಮಾರ್, ಪ್ರವೀಣ್ KV, ವೆಂಕಟಗಿರಿ ಕುಗ್ವೆ, ಈಳಿ ಶ್ರೀಧರ್, MK ತಿಮ್ಮಪ್ಪ, ಹೂಬಾ ಅಶೋಕ್, ದಿನೇಶ್, ವಿರೂಪಾಕ್ಷಗೌಡ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.